ನಮಸ್ಕಾರ ಗುರುವೇ. ಇವತ್ತು ಬೆಳಗ್ಗೆ ನಮ್ಮ ಅಪ್ಪನ ಜೊತೆ ಹೊರಟೆ, ಯಾಕಂದರೆ ನನ್ನ ಗಾಡಿ ಫ್ಯಾಕ್ಟ್ರಿ ಹತ್ರನೇ ಇತ್ತು. ಅಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಸರಿ ಅಂತ ಹೇಳಿ ಗುರುವೇ, ನಮ್ಮ ಅಪ್ಪ ಸರಿ ಬಾರೋ ಬಿಡ್ತೀನಿ ಅಂತ ಅಂದರು. ನಮ್ಮ ಅಪ್ಪನ ಜೊತೆ ಹೊರಟೆ ಗುರುವೇ. ಬೆಳಗ್ಗೆ 6 ಗಂಟೆಗೆ ಆಫೀಸಲ್ಲಿ ಫೋನ್ ಬೇರೆ ಮಾಡಿಬಿಟ್ಟಿದ್ರು. ಸರಿ ಇನ್ನೇನು ಮಾಡೋದು ಗುರುವೇ, ಫೋನ್ ಮಾಡಿದ್ರಲ್ಲ ಅಂತ ಹೊರಟೆ. ಎಲ್ಲಿಗಪ್ಪ ಲೋಡು ಅಂತ ಕೇಳಿದ್ರೆ ಅವರು ಹೊಸೂರ್ಗೆ ಹೋಗಪ್ಪ ಅಂತ ಅಂದ್ಬಿಡೋದ. ನಾನೊಂದು ಕ್ಷಣ ಶಾಕ್ ಆಗೋದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನೈಸ್ ರೋಡ್ ಎಲ್ಲ ಖಾಲಿ ಇತ್ತು ಗುರು. ಹಂಗೆ ರಾಕೆಟ್ ಸ್ಪೀಡಲ್ಲಿ ಹೊಡೆದೆ ಗಾಡಿನ. ಮೀಟರ್ ಬೇಕು, ಮೀಟರ್. ಆಮೇಲೆ ಬಂಸಂದ್ರ ಬಂದು ಸಿಗಾಕಬಿಟ್ಟೆ ಗುರುವೆ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಗುರುವೆ. ತಲೆ ಕೆಟ್ಟೋಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರಿ ಇನ್ನೇನು ಮಾಡೋದು ಗುರುವೆ. ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಅತ್ತಿಬೆಲೆಯಿಂದ ರೈಟ್ ತಗೊಂಡು TVS ರೋಡಿಗೆ ಬಂದೆ ಗುರುವೆ. ಸರಿ ಅಂದ್ಬಿಟ್ಟು ಬರ್ತಾ ಇದ್ದೆ ಗುರುವೆ. ಫುಲ್ಲು ಗುಂಡಿ ಗುರುವೆ. ಸರಿ ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಅಂತ ಈಗ TVS ಗೇಟು ಎಂಟ್ರಿ ಆದೆ ಗುರುವೆ. ಇಲ್ಲೇ TVS ಬೈಕ್ಗಳೆಲ್ಲ ರೆಡಿ ಆಗೋದು ಗುರುವೆ. ಗುರುವೆ, ನಮಗೆ ನಮ್ಮ ಕರ್ನಾಟಕ ನೀರು ಅನ್ನ ಬಿಟ್ಟರೆ ನಮಗೆ ಬೇರೆ ಕಡೆ ಇಡ್ಸಲ್ಲ. ನಮ್ಗೆ ಬೇರೆ ಊರು ನಮಗೆ ಇಷ್ಟ ಆಗಲ್ಲ ಗುರುವೆ. ಇನ್ನೇನು ಮಾಡೋದು, ನಮ್ಮದು ಜೀವನ ನಡಿಬೇಕಲ್ಲ ಗುರುವೆ. ಸರಿ ಅಂದ್ಬಿಟ್ಟಿದೆ, ಹಂಗೆ ಮುಂದೆ ಹೊರಟ್ವಿ ಗುರುವೆ. ಇವತ್ತಿನ ಟ್ರಿಪ್ಪು ನಾನು ಮನೋಜಣ್ಣ ಜೊತೆಗೆ ಹೊರಟಿದ್ದೀವಿ ಗುರುವೆ. ಅವರು ತುಂಬ ದಿನ ಆಯಿತು, ನಡಿ ಮಗ ಹೋಗೋಣ, ಪ್ರಪಂಚ ಎಲ್ಲ ಸುತ್ತಾಡ್ಕೊಂಬರೋಣ ಅಂತ ಹೊರಟ್ವಿ ಗುರುವೆ. ಇವನ್ನೆಲ್ಲರಿಗೂ ಬ್ರದರ್ ಅಂತ ಕೊಯ್ಯೋದು. ಅಂತೂ ಇಂತೂ ಇನ್ನೇನು ಮಾಡೋದು ಗುರುವೆ. ಕೊನೆಗೂ ಲೋಡಿಂಗ್ ಪಾಯಿಂಟ್ ಬಂದೇ ಬಿಡ್ತು ಗುರುವೆ. ಸೆಕ್ಯೂರಿಟಿ ಅಣ್ಣಂಗೆ ಆರ ನೋಡಿದೆ, ಬಂದು ತೆಗ್ದ ಗುರುವೆ. ಇಲ್ಲೂ ಕೇಳಿದೆ ಎಲ್ಲಿಗಣ ಲೋಡು ಅಂತ. ಫಸ್ಟು ನೀನು ಗಾಡಿ ಲೋಡ್ಗೆ ಹಾಕಪ್ಪ, ನಿನಗೆ ಯಾಕೆ ಬಿಲ್ ಕೊಟ್ಟಾದ್ಮೇಲೆ ಹೋಗಪ್ಪ ಅಂತ ಅಂದರು. ಸರಿ ಇನ್ನೇನು ಮಾಡೋದು, ಅವರೆಲ್ಲ ಹಂಗಂತ ಅಂದಮೇಲೆ ಲೋಡ್ಗೆ ಹಾಕ್ದೆ ಗುರುವೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ವಿಡಿಯೋ ಎಲ್ಲಿಗೆ ಲೋಡು ಅಂತ ಹೇಳ್ತೀನಿ. ಹೋಗ ಮುಖ ಮುಚ್ಕೊಂಡು